9ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಅಧ್ಯಾಯ 11 ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ವಾಕ್ಯ 1. ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಿಂದ ಡ್ಯಾಶ್ ತಿಂಗಳವರೆಗೆ ಇರುತ್ತದೆ. ಉತ್ತರ ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳವರೆಗೆ. ಬೇಸಿಗೆ ಕಾಲವು ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳವರೆಗೆ ಇರುತ್ತದೆ. ವಾಕ್ಯ 2. ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಡ್ಯಾಶ್ ಆಗಿದೆ. ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಆಗಿದೆ. ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಆಗಿದೆ. ವಾಕ್ಯ 3. ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಉತ್ತರ ಕಪ್ಪು. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. 4. ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ಡ್ಯಾಶ್ ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿದೆ. ಉತ್ತರ 250 ಸೆಂಟಿಮೀಟರ್ ಗಿಂತ. ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು 250 ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿದೆ. ವಾಕ್ಯ 5. ಅತಿ ಹೆಚ್ಚು ಅರಣ್ಯ ಪ್ರದೇಶವು ಡ್ಯಾಶ್ ಜಿಲ್ಲೆಯಲ್ಲಿದೆ. ಉತ್ತರ ಉತ್ತರ ಕನ್ನಡ. ಅತಿ ಹೆಚ್ಚು ಅರಣ್ಯ ಪ್ರದೇಶವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ಪ್ರಶ್ನೆ 6. ಕರ್ನಾಟಕದ 4 ಋತುಮಾನಗಳ್ಯಾವುವು? ಉತ್ತರ ಬೇಸಿಗೆ ಕಾಲ ಮಾರ್ಚ್ನಿಂದ ಮೇ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಅಕ್ಟೋಬರ್ನಿಂದ ನವೆಂಬರ್. ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿ. ಪ್ರಶ್ನೆ 7. ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೆಯಿರಿ. ಉತ್ತರ ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂತಲೂ ಕರೆಯುತ್ತಾರೆ. ಇದು ಜೂನ್ನಿಂದ ಸೆಪ್ಟೆಂಬರ್. ಅರೇಬಿಯನ್ ಸಮುದ್ರದಿಂದ ಬೀಸುವ ತೇವಾಂಶ ಭರಿತ ಮಾರುತಗಳನ್ನು ಪಶ್ಚಿಮ ಘಟ್ಟಗಳು ತಡೆದು ಮಲೆನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ಅಧಿಕ ಮಳೆ ಬೀಸುತ್ತವೆ. ಪಶ್ಚಿಮ ಘಟ್ಟಗಳ ತಡೆಯಿಂದಾಗಿ ಪೂರ್ವದ ಮೈದಾನ ಭಾಗಗಳು ಮಳೆ ನೆರಳಿನ ಪ್ರದೇಶವಾಗುತ್ತವೆ. ಈ ಅವಧಿಯಲ್ಲಿ ರಾಜ್ಯದ ವಾರ್ಷಿಕ ಒಟ್ಟು ಮಳೆಯಲ್ಲಿ 80% ಮಳೆಯಾಗುತ್ತದೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಅತ್ಯಧಿಕ ಮಳೆ ಪಡೆಯುವ ಸ್ಥಳವಾಗಿದೆ. ಪ್ರಶ್ನೆ 8. ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳನ್ನು ತಿಳಿಸಿ. ಉತ್ತರ ಕರ್ನಾಟಕದ ಮಣ್ಣನ್ನು 4 ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಟಿಕೆ ಮಣ್ಣು, ಕರಾವಳಿ ಮೆಕ್ಕಲು ಮಣ್ಣು. ಪ್ರಶ್ನೆ 9. ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಿಳಿಸಿ. ಉತ್ತರ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗಗಳು ನಿತ್ಯ ಹರಿದ್ವರ್ಣದ ಕಾಡುಗಳು, ಎಲೆ ಉದುರಿಸುವ ಸಸ್ಯವರ್ಗ, ಮಿಶ್ರ ಬಗೆಯ ಕಾಡುಗಳು, ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು. ಪ್ರಶ್ನೆ 10. ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಏಕೆ ಕರೆಯುತ್ತಾರೆ? ಉತ್ತರ ಕರ್ನಾಟಕ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳು ವಿಪುಲವಾಗಿ ಬೆಳೆಯುತ್ತವೆ. ಇದರಿಂದ ಸುಗಂಧ ದ್ರವ್ಯ, ಕುಸುರಿ ಕೆಲಸದ ವಸ್ತುಗಳು, ಸಾಬೂನು ಮತ್ತು ಔಷಧಗಳನ್ನು ತಯಾರಿಸಲಾಗುತ್ತದೆ. ಇವು ದೇಶ ವಿದೇಶಗಳಲ್ಲಿ ಅಪಾರ ಬೇಡಿಕೆಯನ್ನು ಹೊಂದಿದ್ದು ಹೊರದೇಶಗಳಿಗೂ ರಫ್ತಾಗುತ್ತವೆ. ಆದ್ದರಿಂದ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 11. ನಮ್ಮ ಅರಣ್ಯಗಳಲ್ಲಿರುವ ಪ್ರಮುಖ ವನ್ಯ ಪ್ರಾಣಿಗಳನ್ನು ಹೆಸರಿಸಿ. ಉತ್ತರ ಕರ್ನಾಟಕ ಅರಣ್ಯಗಳಲ್ಲಿ ಆನೆ, ಹುಲಿ, ಚಿರತೆ, ಸಿಂಹ, ಕಾಡುಕೋಣ, ಕಾಡು ಹಂದಿ, ಕಡುವೆ, ಜಿಂಕೆ, ಕರಡಿ, ಮುಳ್ಳು ಹಂದಿ ಹಾಗೂ ವಿವಿಧ ಪ್ರಭೇದದ ಹಾವುಗಳು ಮತ್ತು ವರ್ಣಮಯ ಪಕ್ಷಿಗಳು ಕಂಡುಬರುತ್ತವೆ. ಮುಖ್ಯ ಪ್ರಶ್ನೆ 3. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಆದಿ ಚುಂಚನಗಿರಿ ನವಿಲುಧಾಮ. 2. ಮಂದಗದ್ದೆ ಪಕ್ಷಿಧಾಮ. 3. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. 4. ಶ್ರೀಗಂಧದ ಮರ, ಎಲೆ ಉದುರಿಸುವ ಕಾಡು. ಮುಖ್ಯ ಪ್ರಶ್ನೆ 5. ಯೋಜನೆ. ಪ್ರಶ್ನೆ 1. ನಿಮ್ಮ ಜಿಲ್ಲೆಯಲ್ಲಿ ಕಂಡುಬರುವ ಸ್ವಾಭಾವಿಕ ಸಸ್ಯವರ್ಗಗಳ ಬಗ್ಗೆ ಗುಂಪಿನಲ್ಲಿ ಚರ್ಚಿಸಿ ವಿವರ ಬರೆಯಿರಿ. ಉತ್ತರ ಮಂಡ್ಯ ಜಿಲ್ಲೆಯು ದಕ್ಷಿಣ ಮೈದಾನ ಪ್ರದೇಶಕ್ಕೆ ಸೇರಿದ್ದು ಕಾವೇರಿ ಮತ್ತು ಹೇಮಾವತಿ ನದಿಗಳ ಹರಿವಿನಿಂದ ಕೂಡಿದೆ. ಇಲ್ಲಿನ ವಾಯುಗುಣಕ್ಕೆ ಅನುಗುಣವಾಗಿ ಪ್ರಮುಖವಾಗಿ 2 ರೀತಿಯ ಸಸ್ಯವರ್ಗಗಳು ಕಂಡುಬರುತ್ತವೆ. ಪ್ರಮುಖ ಸಸ್ಯವರ್ಗಗಳ ಪ್ರಕಾರಗಳು: ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಲಕ್ಷಣ: ಬೇಸಿಗೆಯಲ್ಲಿ ನೀರಿನ ಅಭಾವ ತಡೆಯಲು ಮರಗಳು ಎಲೆಗಳನ್ನು ಉದುರಿಸುತ್ತವೆ. ಪ್ರದೇಶ: ಮಳವಳ್ಳಿ, ನಾಗಮಂಡಲ ಮತ್ತು
ಕೆಆರ್ಪೇಟೆ ಭಾಗಗಳು. ಮರಗಳು: ತೇಗ, ಹೊನ್ನೆ, ಮತ್ತಿ, ಆಲ, ಅರಳಿ, ಬೇವು ಮತ್ತು ಶ್ರೀಗಂಧ. ಮುಳ್ಳು ಮತ್ತು ಪೊದೆ ಸಸ್ಯವರ್ಗ. ಲಕ್ಷಣ: ಕಡಿಮೆ ಮಳೆ ಬೀಳುವ ಒಣ ಪ್ರದೇಶಗಳಲ್ಲಿ ಇವು ಬೆಳೆಯುತ್ತವೆ. ಪ್ರದೇಶ: ಪಾಂಡವಪುರ ಮತ್ತು ಮಂಡ್ಯದ ಒಣ ಭೂಮಿ ಪ್ರದೇಶಗಳು. ಸಸ್ಯಗಳು: ಜಾಲಿ ಮರ, ಕಳ್ಳಿ, ಬಿಲ್ವಾರ, ಮುಳ್ಳಿನ ಪೊದೆಗಳು ಮತ್ತು ಈಚಲು ಮರ. ಸಸ್ಯವರ್ಗದ ಮಹತ್ವ: ಆರ್ಥಿಕ ಮೌಲ್ಯ: ಶ್ರೀಗಂಧ, ತೇಗ ಮತ್ತು ಬಿದಿರು ಅತ್ಯಂತ ಬೆಲೆಬಾಳುವ ಸಂಪನ್ಮೂಲಗಳಾಗಿವೆ. ಪರಿಸರ ರಕ್ಷಣೆ: ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ ಮತ್ತು ಮಳೆಗೆ ಕಾರಣವಾಗುತ್ತವೆ. ಮಂಡ್ಯ ಜಿಲ್ಲೆಯ ಸ್ವಾಭಾವಿಕ ಸಸ್ಯವರ್ಗವು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳಲು ನೆರವಾಗಿದೆ. ಅರಣ್ಯ ನಾಶ ತಡೆದು ಸಸ್ಯ ಸಂಪತ್ತನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ.